ಬ್ರಿಟಿಷರು ಬಂದು ಹೋದ ನಂತರ ಇಂಗ್ಲೀಷ್ ವಿದ್ಯಾಭ್ಯಾಸ ಕ್ರಮ ಅನ್ನೋದೇನಿತ್ತು, ಒಂದು ಮಹಿಳೆಯರ ಲೇಖಕಿಯರ ಒಂದು ಇತಿಹಾಸವನ್ನು ಬದಲು ಮಾಡ್ತಾ ಹೋಗುತ್ತೆ. ಯಾರ್ಯಾರು ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ಸ್ವೀಕರಿಸಿದ್ರು ಮತ್ತು ಮೊದಲ ತಲೆಮಾರಿನ ಲೇಖಕಿಯರು ಏನಾಗಿದ್ದರು ಅವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಾಧನೆಯನ್ನು ಮಾಡಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು ಅನ್ನುವಂಥದ್ದು. ಎಲ್ರಿಗೂ ನಮಸ್ಕಾರ ಹಾಗೂ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಇವತ್ತು ಬಹಳ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ. ಕರ್ನಾಟಕ ಲೇಖಕಿಯರ ಸಂಘದ ಒಂದು ಹಿನ್ನೆಲೆಯಲ್ಲಿ ನಾವು ಗಮನಿಸಿದಾಗ ಸಂಘದ ಹಿನ್ನೆಲೆಗಾಗಿ ದುಡಿದಂತಹ ಕೊಡುಗೆಯನ್ನು ಕೊಟ್ಟಂತಹ ಮತ್ತು ಭಾರತೀಯ ಲೇಖಕಿಯರ ಕರ್ನಾಟಕ ಲೇಖಕಿಯರ ಒಂದು ಇತಿಹಾಸದ ಸಂದರ್ಭದಲ್ಲಿ ಮುಖ್ಯವಾದ ಕೊಡುಗೆಗಳನ್ನು ಕೊಟ್ಟಂತಹ ಡಾಕ್ಟರ್ ಅನುಪಮಾ ನಿರಂಜನ ಮತ್ತು ಎಚ್.ವಿ. ಸಾವಿತ್ರಮ್ಮ ಅವರಿಬ್ಬರ ಹೆಸರಿನಲ್ಲಿ ಇವತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಾಡಿನ ಬಹುದೊಡ್ಡ ವಕೀಲರು ಅಂತ ಕರೆಸ್ಕೊಂಡಂತಹ ಮತ್ತು ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿ ಬಹಳ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಹೇಮಲತಾ ಮಹಿಷಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆಯೇ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ಬಂಜಗೆರೆ ಜಯಪ್ರಕಾಶ್ ಅವರು ವೇದಿಕೆ ಮೇಲೆ ಇದ್ದಾರೆ. ಬಂಜಗೆರೆ ಜಯಪ್ರಕಾಶ್ ಅವ್ರ ಬಗ್ಗೆ ಹೆಚ್ಚು ಹೇಳೋದೇನು ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಕೆಲವರು ಹೊಸಬ್ರು ಇರೋದ್ರಿಂದ ಹೇಳೋದು ನನ್ನ ಕರ್ತವ್ಯ ಅಂತ ಕೂಡ ನಾನು ಭಾವಿಸ್ಕೊಳ್ತೀನಿ. ನಾಡಿನ ಬಹುದೊಡ್ಡ ಸಾಂಸ್ಕೃತಿಕ ಚಿಂತಕರಲ್ಲಿ ಒಬ್ಬರು. ಅವರ ಆನುದೇವ ಹೊರಗಣವನು ಅನ್ನೋ ಒಂದು ಕೃತಿ ಬಹಳ ಸುದ್ದಿಯನ್ನು ಮಾಡಿದ, ಚರ್ಚೆಯನ್ನು ಮಾಡಿದ, ಪ್ರತಿಭಟನೆಯನ್ನು ಎದುರಿಸಿದಂತಹ ಒಂದು ಕೃತಿ. ಬಸವಣ್ಣನ ಚರಿತ್ರೆಯನ್ನು ಮತ್ತೆ ಕಟ್ಟುವ ಹಿನ್ನೆಲೆಯಲ್ಲಿ ಈ ಥರದ ಸಂಸ್ಕೃತಿ ಚಿಂತನೆಗಳನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಲೇ ಇರ್ತಾರೆ ಅನ್ನುವಂಥದ್ದು. ಎಲ್ಲ ಹೋರಾಟಗಾರರ ಜೊತೆಯಲ್ಲಿರ್ತಾ, ಪ್ರಗತಿಪರ ಹೋರಾಟಗಳಲ್ಲಿ ಭಾಗವಹಿಸ್ತಾ, ನಾಡಿನ ಯಾವುದಾದ್ರೂ ನುಡಿ ಮತ್ತು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಚರ್ಚೆಗಳಿದ್ದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸಲೇಬೇಕಾದ ರೀತಿಯಲ್ಲಿ ಪ್ರತಿಕ್ರಿಯಿಸುವಂತಹ ಹಲವಾರು ಮುಖ್ಯವಾದ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು. ಅವರು ನಮ್ಮ ಜೊತೆಯಲ್ಲಿ ಇರೋದು ಬಹಳ ಒಂದು ಸಂತೋಷದ ವಿಷಯ. ಹಾಗೆಯೇ ದೇವು ಪತ್ತಾರ್ ಅವರು ವೇದಿಕೆಯಲ್ಲಿದ್ದಾರೆ. ದೇವು ಪತ್ತಾರ್ ಅವರು ಕೂಡ ನಿಮಗೆ ಪರಿಚಯ ಇದ್ದಾರೆ. ಪ್ರಜಾವಾಣಿಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು. ಅವರು ಮುಖ್ಯವಾಗಿ ಸಾಹಿತ್ಯದ ಬಗ್ಗೆ ಅಪಾರವಾದ ಓದನ್ನು ಉಳ್ಳಂಥವ್ರು. ಹಲವಾರು ಬಾರಿ ಮಾತನಾಡುವಂಥ ಸಂದರ್ಭದಲ್ಲಿ, ಅವರು ಒಂದು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅವರು ಕೊಡುವಂತಹ ಒಳನೋಟಗಳು, ಬೇರೆ ಬೇರೆ ದಿಕ್ಕುಗಳು ಅಗಾಧವಾಗಿ ತಿಳ್ಕೊಂಡಿರುವಂತಹ ದೇವು ಪತ್ತಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಬಹಳ ಖುಷಿ ಅನಿಸುತ್ತೆ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಚ್.ವಿ. ಸಾವಿತ್ರಮ್ಮ ಅವರ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಪ್ರಧಾನವಾದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಜೊತೆಯಲ್ಲಿ ನಾವು ಡಾಕ್ಟರ್ ಅನುಪಮಾ ನಿರಂಜನ ಕಾರ್ಯಕ್ರಮ ಅವರನ್ನು ಸೇರಿಸ್ಕೊಂಡು ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಇದಕ್ಕೆ ಅನುಮತಿಯನ್ನು ನೀಡಿದಂತಹ ಸಾವಿತ್ರಮ್ಮ ಅವರ ಮಗರಾದಂತಹ ರಾಮಸ್ವಾಮಿ ಅವರು ಇಲ್ಲಿದ್ದಾರೆ. ಇಬ್ಬರು ಹೆಣ್ಮಕ್ಳು ಕುಸುಮ ಮತ್ತು ಇನ್ನೊಬ್ಬರು ನನಗೆ ಹೆಸರು ಮರ್ತಿದ್ದೀನಿ, ಅವರು ಬಂದಿದ್ದಾರೆ. ಮತ್ತು ಅವರ ಕುಟುಂಬದ ವರ್ಗದವರು ಬಂದಿದ್ದಾರೆ. ಅವರಿಗೆ ಮುಖ್ಯವಾಗಿ ಸ್ವಾಗತವನ್ನು ನಾನು ಕೊಡಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಇಲ್ಲಿ ಕರ್ನಾಟಕ ಲೇಖಕಿಯರ ಸಂಘದಲ್ಲಿ ಸಾಧಾರಣವಾಗಿ ಕೆಲಸಗಳು ಹೇಗೆ ನಡೀತಾ ಇರುತ್ತಂದರೆ, ಒಂದಷ್ಟು ದತ್ತಿ ನಿಧಿಗಳನ್ನು ಇಟ್ಟಿರ್ತಾರೆ. ದತ್ತಿ ನಿಧಿಗಳನ್ನು ಅನುಸರಿಸಿ ಕಾರ್ಯಕ್ರಮಗಳನ್ನು ಮಾಡೋದು ಒಂದು ಪಾರ್ಟ್ ಇರುತ್ತೆ. ಇನ್ನೊಂದು ಪಾರ್ಟ್ ಬೇರೆ ಬೇರೆ ರೀತಿಯಲ್ಲಿ ನಾವು ನಾಡು ನುಡಿ ಚಿಂತನೆ, ಸಾಹಿತ್ಯದ ಚಿಂತನೆಗಳು ಇವನ್ನ ಇಟ್ಕೊಂಡು ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇರ್ತೀವಿ. ಇವತ್ತು ಇಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಇದೆಯಲ್ಲ, ಯಾಕೆ ಮುಖ್ಯ ಅಂದರೆ, ನಮ್ಮ ಕರ್ನಾಟಕ ಲೇಖಕಿಯರ ಒಂದು ಇತಿಹಾಸವನ್ನು ಗಮನಿಸಿದರೆ ಮೊದಲೇ ತಲೆಮಾರಿನ ಲೇಖಕಿಯರು ಯಾವ ರೀತಿ ನಮ್ಮ ಸಾಹಿತ್ಯಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನೋ ಆಲೋಚನೆಗಳು ಬರುತ್ತೆ. ಮುಖ್ಯವಾಗಿ ತಿರುಮಲಾಂಬ ಮತ್ತು ಬೆಳಗೆರೆ ಜಾನಕಮ್ಮ, ಕಲ್ಯಾಣಮ್ಮ ಈ ಥರದ ಹಿರಿಯ ಲೇಖಕಿಯರು ಏನು ಒಂದು ಪರಂಪರೆಯನ್ನು ಆ ಕಾಲದಲ್ಲಿ ಹಾಕ್ಕೊಟ್ಟಿದ್ರು. ಮುಖ್ಯವಾಗಿ ನಾವು ಗಮನಿಸೋದಾದರೆ, ಬ್ರಿಟಿಷರು ಬಂದು ಹೋದ ನಂತರ ಇಂಗ್ಲೀಷ್ ವಿದ್ಯಾಭ್ಯಾಸ ಕ್ರಮ ಅನ್ನೋದೇನಿತ್ತು, ಒಂದು ಮಹಿಳೆಯರ ಲೇಖಕಿಯರ ಒಂದು ಇತಿಹಾಸವನ್ನು ಬದಲು ಮಾಡ್ತಾ ಹೋಗುತ್ತೆ. ಯಾರ್ಯಾರು ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ಸ್ವೀಕರಿಸಿದ್ರು ಮತ್ತು ಮೊದಲ ತಲೆಮಾರಿನ ಲೇಖಕಿಯರು ಏನಾಗಿದ್ದರು ಅವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಾಧನೆಯನ್ನು ಮಾಡಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು ಅನ್ನುವಂಥದ್ದು. ಇಲ್ಲಿ ಸಾವಿತ್ರಮ್ಮ ಅವರು ಯಾಕೆ ನಮಗೆ ಮುಖ್ಯ ಆಗ್ತಾರೆ ಅಂದರೆ, ನಾನು ಬಾಲ್ಯದಲ್ಲಿ ಗಮನಿಸಿದ ಹಾಗೆ ನಾವೊಂದು ಹೈಸ್ಕೂಲ್ ಪೀರಿಯಡಲ್ಲಿ ಈ ನೌಕಾಗಾತ ಅನ್ನುವಂತಹ ಒಂದು ಟ್ರಾನ್ಸ್ಲೇಟೆಡ್ ಪುಸ್ತಕವನ್ನು ಓದಿದ್ವಿ. ಮನೆ ಜಗತ್ತು ಅನ್ನುವಂತಹ ಪುಸ್ತಕವನ್ನು ಓದಿದ್ವಿ. ಆವಾಗ ನಮಗೆ ಸಾವಿತ್ರಮ್ಮ ಯಾರು ಅಂತ ನಮಗೆ ಗೊತ್ತಿರಲಿಲ್ಲ. ಸುಮ್ಮನೆ ಓದುವ ಹುಚ್ಚಿರ್ತಿತ್ತು, ಓದ್ಕೊಂಡು ಹೋಗ್ತಾ ಇದ್ವಿ. ಈಗ ಸಾವಿತ್ರಮ್ಮ ಯಾರು ಏನೋ ಅನ್ನೋದನ್ನು ನಾವು ಕುರಿತು ನೋಡಿದಾಗ ಬಹುದೊಡ್ಡ ಇತಿಹಾಸಗಳಿರೋದನ್ನು ನಾವು ಗಮನಿಸ್ತೀವಿ. ಆ ಕಾಲದಲ್ಲೇ ಟ್ಯಾಗೋರರ, ಮಹಾತ್ಮ ಗಾಂಧೀಜಿಯವರ ಬಹಳ ಮುಖ್ಯವಾದಂಥ ಒಂದು ಕೃತಿಗಳನ್ನು ಅವರು ಕನ್ನಡಕ್ಕೆ ತಂದಂಥವ್ರು.
ಅವರ ಕುಟುಂಬದ ಹಿನ್ನೆಲೆ ಕೂಡ ಹಾಗೆ ಬಹಳ ಶ್ರೀಮಂತವಾದಂತಹ ಒಂದು ಕುಟುಂಬದ ಹಿನ್ನೆಲೆ. ಅವರು ನಾವು ಮಲ್ಲೇಶ್ವರಕ್ಕೆ ಹೋದಾಗಲೆಲ್ಲ 13ನೇ ಕ್ರಾಸ್ ನೋಡಿದಾಗೆಲ್ಲ ನಾವು ಅವರು ಒಂದು ಮನೆಯನ್ನು, ಅವರ ಮಗನ ಒಂದು ಕಚೇರಿಯನ್ನು ಜ್ಞಾಪಿಸ್ಕೊತಿರ್ತೀವಿ. ಯಾತಕ್ಕೆ ಜ್ಞಾಪಿಸ್ಕೊತಿರ್ತೀವಿ ಅಂತಂದರೆ ಆ ಥರದ ಒಂದು ಹಿನ್ನೆಲೆ ಅವ್ರಿಗೆ ಇರೋದನ್ನು ನಾವು ಕಾಣ್ಬೋದು ಅನ್ನೋವಂಥದ್ದು. ಸಾವಿತ್ರಮ್ಮ ಇತರ ಸಮಕಾಲೀನ ಲೇಖಕರಿಗಿಂತ ಯಾಕೆ ಭಿನ್ನರಾಗ್ತಾರೆ ಅಂದರೆ, ಇವತ್ತು ಸ್ತ್ರೀವಾದ ಇದೆ, ಹೋರಾಟಗಳಿದೆ, ಸಂಘಟನೆಗಳಿದೆ, ಬೇರೆ ಬೇರೆ ವಿಚಾರಗಳಿದೆ, ಮಹಿಳೆಯ ಅಸ್ಮಿತೆ ಬಗ್ಗೆ ಮಾತಾಡ್ತೀವಿ, ಅದೆಲ್ಲ ಸರಿ. ಆ ಕಾಲದಲ್ಲಿ ಅದೇನೂ ಇಲ್ಲದೆ ಇದ್ದಾಗ ಕೇವಲ ಒಂದು ಮೇಲ್ವರ್ಗದ ಒಂದು ಶ್ರೀಮಂತ ಕುಟುಂಬದಲ್ಲಿ ಬಂದಂತಹ ಒಬ್ಬ ಮಹಿಳೆ ರಾಮಾಯಣದ ಬಗ್ಗೆ ಮತ್ತು ವಿಮುಕ್ತಿ ಅನ್ನೋ ಕಾದಂಬರಿಯ ಬಗ್ಗೆ ಬೇರೆ ಬೇರೆ ಒಳನೋಟಗಳನ್ನು ಕೊಡುವಂತಹ ಚಿತ್ರಣಗಳನ್ನು ಅವರು ಆ ಕಾಲದಲ್ಲೇ ಕೊಡ್ತಾರೆ. ಅವ್ರಿಗೆ ಮುಖ್ಯವಾಗಿದ್ದು ಗಂಡು ಮತ್ತು ಹೆಣ್ಣಿನ ನಡುವೆ ಸಮಾಜ ನೋಡುವಂತಹ ಒಂದು ರೀತಿ ನೀತಿ ಇದೆಯಲ್ಲ, ಆ ಕಾಲದಲ್ಲಿ ಅವರಿಗೆ ಕಾಡ್ತಾ ಇತ್ತು ಅನ್ನೋದು ಬಹಳ ಮುಖ್ಯವಾದದ್ದು ಅಂಥೇಳಿ. ಅವರು ಉಳಿದವರ ಹಾಗೆ ಸಿದ್ಧಾಂತಗಳ ಬಗ್ಗೆ ಆಲೋಚನೆ ಮಾಡಲಿಲ್ಲ, ಚಳುವಳಿಗಳ ಬಗ್ಗೆ ಆಲೋಚನೆ ಮಾಡಲಿಲ್ಲ, ಕೆಳವರ್ಗದವ್ರದ್ದು ವಿಚಾರಗಳು ಆ ಸಂದರ್ಭದಲ್ಲಿ ಇರಲಿಲ್ಲ. ಏಕೆಂದರೆ ಈ ಬಂಡಾಯ ದಲಿತ ಮೂವ್ಮೆಂಟ್ ಬಂದ ನಂತರ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಏನಾಯಿತು, ಯಾರು ಸಮಾಜದಿಂದ ಶೋಷಿತರು, ಅವರ ವಿಚಾರಗಳೇನು, ಅವರನ್ನು ಮುನ್ನೆಲೆಗೆ ಹೇಗೆ ತರಬೇಕು, ಈ ಥರದ ಚಿಂತನೆಗಳು ಆರಂಭ ಆದವು. ಮೊದಲ ತಲೆಮಾರಿನ ಲೇಖಕಿಯರು ಬರೆಯುವಂತಹ ಸಂದರ್ಭದಲ್ಲಿ ಹೆಣ್ಣು ಗಂಡು ಅನ್ನೋ ಭೇದ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆ ಕಾಲದಲ್ಲಿರುವಂತಹ ಒಂದು ಮೂಢನಂಬಿಕೆಗಳು, ಅಂಧನಂಬಿಕೆಗಳ ವಿರುದ್ಧ ಹೋರಾಟ ಮಾಡೋದು, ಇದು ಪ್ರಧಾನವಾಗಿ ಇದ್ದಂತಹ ಸಂದರ್ಭದಲ್ಲಿ ಸಾವಿತ್ರಮ್ಮ ಅವರು ಬರಹದ ಒಂದು ಬದುಕನ್ನು ಆರಂಭಿಸ್ತಾರೆ ಅಂಥೇಳಿ. ಅವರು ಗಾಂಧೀಜಿಯವರ ಆದರ್ಶ ಮತ್ತು ಟಾಗೂರರ ಒಂದು ಸಾಹಿತ್ಯವನ್ನು ಬಹಳವಾಗಿ ಮೆಚ್ಚಿಕೊಂಡಂಥವರು, ಸ್ತ್ರೀಪರವಾದ ಚಿಂತನೆಯನ್ನು ತಮ್ಮ ಕೃತಿಗಳಲ್ಲಿ ಮಾಡಿದಂಥವ್ರು. ಇನ್ನೂ ಮುಖ್ಯವಾದ ಅವರ ಬಗ್ಗೆ ಇರುವಂತಹ ಒಂದು ಸಂಗತಿ ಏನು ಅಂದರೆ, ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾದಂತಹ ಎಚ್ ವಿ ನಂಜುಂಡಯ್ಯ ಅವರ ಮೊಮ್ಮಗಳು ಅವರು ಅನ್ನುವಂಥದ್ದು. ಸುಮ್ಮನೆ ನಾನು ನಿನ್ನೆ ಕುತೂಹಲಕ್ಕೆ ಅವರ ಇದನ್ನು ಗಾಯತ್ರಿ ಬರೆದಂತಹ ಒಂದು ಪುಸ್ತಕವನ್ನು ನಾನು ನಿನ್ನೆ ಓದ್ತಾ ಇದ್ದೆ. ಎಷ್ಟೊಂದು ಸಾಧ್ಯತೆಗಳು ಆ ಕಾಲದವರಿಗೆ ಇರ್ತಿತ್ತು ಅನ್ನುವಂಥದ್ದು. ಅವರಿಗೆ ಸೀಮಿತ ಅವಕಾಶಗಳಿಲ್ಲ, ಶಿಕ್ಷಣವನ್ನು ಪಡೆಯೋದೇ ಒಂದು ದೊಡ್ಡ ಚಾಲೆಂಜ್ ಅನ್ನುವಂಥ ಸಂದರ್ಭದಲ್ಲಿ ಗಂಡ ನಾರಾಯಣರಾವ್ ಅವರು ವಿದೇಶಕ್ಕೆ ಹೆಚ್ಚಿನ ಅಧ್ಯಯನಕ್ಕೆ ಹೋದಾಗ ಆ ವೇಳೆಯಲ್ಲಿ ಇವರು BA ಡಿಗ್ರಿಯನ್ನು ಮುಗಿಸ್ತಾರೆ. 3 ಚಿನ್ನದ ಪದಕಗಳನ್ನು ತಗೊಳ್ಳೋದ್ರ ಮೂಲಕ ಒಂದು BA ಡಿಗ್ರಿಯನ್ನು ಅವರು ಮುಗಿಸ್ತಾರೆ. ಆ ನಂತರದ ಅಧ್ಯಯನಗಳು ಆರಂಭ ಆಗುತ್ತೆ. ಅವರ ಕುಟುಂಬದ ವಾತಾವರಣ ಆಗಿರುತ್ತೆ, ಮತ್ತು ಅವ್ರಿಗೊಂದು ಓದುವ ಒಂದು ಸ್ವಾತಂತ್ರ್ಯ, ಬರೆಯುವ ಸ್ವಾತಂತ್ರ್ಯ, ಇವೆಲ್ಲವೂ ಹೇಗೆ ದಕ್ತು ಅನ್ನುವಂಥದ್ದು. ಹೀಗೆ ಹಲವು ಮೊದಲುಗಳ ಒಂದು ಲೇಖಕಿಯಾದಂತಹ ಸಾವಿತ್ರಮ್ಮ ಅವರ ಬರಹಗಳ ಮೂಲಕನೇ ಏನು ಒಂದು ಪರಂಪರೆಯನ್ನು ಕಟ್ಟಬೋದು, ಒಂದು ಇತಿಹಾಸಕ್ಕೆ ಏನು ಲೇಖಕಿಯರ ಇತಿಹಾಸಕ್ಕೆ ಕೊಡುಗೆಯನ್ನು ಕೊಡ್ಬೋದು, ಅದೆಲ್ಲವನ್ನು ಕೊಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯ. ಅವರ ಹೆಸರಿನಲ್ಲಿ ಇವತ್ತು 4 ಜನಕ್ಕೆ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ. 4 ಜನ ಲೇಖಕಿಯರು ಕೂಡ ಇಲ್ಲಿ ನೀವು ಆಯ್ಕೆ ಪಟ್ಟಿಯನ್ನು ನೋಡಿದ್ದೀರಿ, 9 ಜನರ ಪಟ್ಟಿಯನ್ನು ನೋಡಿದ್ದೀರಿ. ಸಾವಿತ್ರಮ್ಮನವರ ಒಂದು ಪ್ರಶಸ್ತಿಯನ್ನು ಕೃತಿಗಳಿಗೆ ನಾವು ಕೊಡ್ತೀವಿ. ಅನುಪಮ ನಿರಂಜನ ಪ್ರಶಸ್ತಿಯನ್ನು ಒಟ್ಟಾರೆ ಅವರ ಜೀವಮಾನದ ಸಾಧನೆಯನ್ನು ಗುರುತಿಸಿ ಕೊಡುವಂಥದ್ದು. ಇಲ್ಲಿ 4 ಜನ ಅಲಕಾ ಕಟ್ಟೆಮನೆ ಮತ್ತು LV ಶಾಂತಕುಮಾರಿ, HR ಸುಜಾತ, ಅನುಪಮ ಪ್ರಸಾದ್, 4 ಜನಕ್ಕೆ ನಾವು ಸಾವಿತ್ರಮ್ಮ ಪ್ರಶಸ್ತಿಯನ್ನು ಇವತ್ತು ಕೊಡ್ತಾ ಇದ್ದೀವಿ. ಇದರಲ್ಲಿ ಅಲಕಾ ಕಟ್ಟೆಮನೆ ಕಥಾ ಪ್ರಕಾರಕ್ಕೆ, LV ಶಾಂತಕುಮಾರಿ ಅವರು ಅನುವಾದ ಎಪೆಕ್ಟಿಟಿಸ್ ಅನ್ನುವಂತಹ ಒಂದು ಕೃತಿ, ಕ್ರಿಸ್ತಪೂರ್ವ ಕಾಲದಲ್ಲಿದ್ದಂತಹ ಒಬ್ಬ ತತ್ವಜ್ಞಾನಿ, ಗ್ರೀಕ್ ತತ್ವಜ್ಞಾನಿಯ ಒಂದು ಕೃತಿ ಅದು, ಅದಕ್ಕೆ ಕುರಿತು ಬಂದಿದೆ. HR ಸುಜಾತ ಅವರ ಮಣಿಮಾಲೆ ಅನ್ನೋ ಒಂದು ಕೃತಿಗೆ, ಅನುಪಮ ಪ್ರಸಾದ್ ಅವರ ಚೋದ್ಯ ಅನ್ನುವ ಕೃತಿಗೆ, ಈ 4 ಕೃತಿಗಳಿಗೆ ನಾವು ಕೊಟ್ಟಿದ್ದೀವಿ. ಅದು 1 ವರ್ಷಕ್ಕೆ 1 ಪ್ರಕಾರ ಅಂತ ಅವರು ಅದನ್ನು ಹೇಳಿರ್ತಾರೆ. ಕತೆ, ಕಾದಂಬರಿ, ಅನುವಾದ, ಈ ರೀತಿ ಅದು ರೊಟೇಟ್ ಆಗ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಆ 4 ಪ್ರಶಸ್ತಿಗಳನ್ನು ಕೊಡಲಾಗಿದೆ. ಈ ಒಂದು ಪ್ರಶಸ್ತಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ನಮಗೆ ತೀರ್ಪುಗಾರರಾಗಿ ಬಂದಿದ್ದಂಥವರು ದೇವು ಪತ್ತಾರ್, ವತ್ಸಲಾ ಮೋಹನ್ ಮತ್ತು ನಮ್ಮ ರುದ್ರೇಶ್ ಅದ್ರಂಗಿ, 3 ಜನ ಬಂದಿದ್ದರು. 3 ಜನರು ಪ್ರತಿಯೊಂದು ಕೃತಿಯನ್ನು ಕೂಲಂಕುಷವಾಗಿ ನೋಡ್ತಾ, ಚರ್ಚೆ ಮಾಡ್ತಾ, ಅಂತಿಮವಾಗಿ ಕೊನೆಗೆ 2 ಕೃತಿಗಳು ಬಂದಾಗ ಯಾವುದನ್ನು ಹೇಗೆ ನಿರ್ಧರಿಸಬೇಕು ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತಾ ಈ ರೀತಿ ಒಂದು ಪ್ರಾಮಾಣಿಕವಾದಂತಹ ಒಂದು ತೀರ್ಪುಗಳನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ ನಾನಿಲ್ಲಿ ಸ್ಮರಿಸ್ಕೊಳ್ಬೇಕು. ಹಾಗೆಯೇ ಇವತ್ತು ಅನುಪಮ ನಿರಂಜನ ಅವರ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ. ಅನುಪಮ ನಿರಂಜನ ನಿಮಗೆಲ್ರಿಗೂ ಕೂಡ ಗೊತ್ತಿರುವಂತಹ ಲೇಖಕಿ, ಸಾಹಿತ್ಯ ಮತ್ತು ವೈದ್ಯಕೀಯ ಸಾಹಿತ್ಯ ಎರಡೂ ದಿಕ್ಕಿನಲ್ಲಿ ಅಗಾಧವಾದ ಸೇವೆಯನ್ನು ಸಲ್ಲಿಸಿದವರು. ಯಾಕೆ ಉಳಿದವರಿಗಿಂತ ಅನುಪಮ ನಿರಂಜನ ಭಿನ್ನವಾಗ್ತಾರೆ ಅಂದರೆ, ನಿರಂಜನ ಅನ್ನುವಂತಹ ಬಹುದೊಡ್ಡ ವ್ಯಕ್ತಿತ್ವದ ಜೊತೆಯಲ್ಲಿ ಅವರು ಜೀವಿಸಿದವರು. ಪ್ರಗತಿಶೀಲ ಸಾಹಿತ್ಯದ ಮೇರು ಹೆಸರು ನಿರಂಜನ ಅವ್ರದ್ದು.
ಅವರ ಆರಂಭದ ಕಾದಂಬರಿಗಳನ್ನು ನಾವು ನೋಡಿದರೆ ಸಾಧಾರಣವಾಗಿ ಜನಪ್ರಿಯ ರೀತಿಯಲ್ಲೇನೇ ಆ ಕಾದಂಬರಿಗಳಿರ್ತಿತ್ತು. ಎರಡನೇ ಘಟ್ಟದ ಕಾದಂಬರಿಗಳು ಇವತ್ತಿನ ಒಂದು ಸ್ತ್ರೀವಾದ ಅಥವಾ ಸ್ತ್ರೀವಾದದ ಚರ್ಚೆಗಳೇನಿದೆ, ಸ್ತ್ರೀ ಅಸ್ಮಿತೆಯ ಚರ್ಚೆಗಳೇನಿದೆ ಅದೆಲ್ಲವನ್ನು ಒಳಗೊಂಡು ರಚಿಸಲ್ಪಟ್ಟಂತಹ ಕಾದಂಬರಿಗಳು. ಅವರ ಮಾಧವಿ ಅನ್ನೋ ಕಾದಂಬರಿ ಮತ್ತೆ ಮತ್ತೆ ಚರ್ಚೆಗೆ ಒಳಗಾಗ್ತಿರುವಂತಹ ಬಹಳ ಒಂದು ಒಳ್ಳೆಯ ಹಲವಾರು ಸಾಧ್ಯತೆಗಳನ್ನು ತೆಗೆದಿಡುವಂತಹ ಒಂದು ಕಾದಂಬರಿ ಅದು. ಅವರು ನಿಮಗೆ ಗೊತ್ತಿದೆ, ಅವರು ವೈದ್ಯಕೀಯ ಸಾಹಿತ್ಯಗಳನ್ನು ಬರೆದಿದ್ದಾರೆ, ಕಾದಂಬರಿಗಳನ್ನು ಬರೆದಿದ್ದಾರೆ. ಮುಖ್ಯವಾಗಿ ಅವರ ದಾಂಪತ್ಯ ದೀಪಿಕೆ, ಕೇಳು ಕಿಶೋರಿ ಅನ್ನುವಂತಹ ಕೃತಿಗಳು ಸುಧಾ ಮತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಅವು ಅಂಕಣಗಳಾಗಿ ಬಿತ್ತರಗೊಳ್ತಿದ್ವು. ಮೊದಲ ಒಂದು ಓದುಗರು ಅದನ್ನು ಬಹಳ ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಂತಹ, ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಹಳ್ಳಿಗಳಲ್ಲಿ ಆ ಕಾಲಂಗೆ ಕಾಯ್ತಾ ಇದ್ದಂತಹ ಒಂದು ಓದುಗರ ಪರಂಪರೆ ಆ ಕಾಲದಲ್ಲಿ ಅವರು ಹುಟ್ಟುಹಾಕಿದ್ರು. ಅನುಪಮ ನಿರಂಜನ ಕೊನೆಗಾಲದಲ್ಲಿ ಅವರು ನೆನಪು ಸಿಹಿ ಕಹಿ ಅನ್ನೋ ಒಂದು ಆತ್ಮಕಥೆಯನ್ನು ಬರೀತಾರೆ. ಆತ್ಮಕಥೆಯಲ್ಲಿ ಇಡೀ ಅವರ ಬದುಕು, ಲೇಖಕಿಯರ ಬದುಕು ಎಲ್ಲವೂ ಕೂಡ ಬರುತ್ತೆ. ಕೊನೆಯ ಭಾಗದಲ್ಲಿ ಸ್ತ್ರೀವಾದದ ಬಗ್ಗೆ ಅಪಾರವಾದ ಚಿಂತನೆಯನ್ನು ಮಾಡಿದವರು. ಒಬ್ಬ ಮಹಿಳೆಗೆ ತನ್ನದೇ ಆದಂತಹ ಒಂದು ಬರೆಯುವ ಕೊಠಡಿ ಯಾಕೆ ಬೇಕು ಅನ್ನೋದನ್ನು ಅದರಲ್ಲಿ ಪ್ರಾಸಂಗಿಕವಾಗಿ ಅವರು ಚರ್ಚೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಅನುಪಮ ನಿರಂಜನ ಬಹುದೊಡ್ಡ ವ್ಯಕ್ತಿತ್ವ. ಯಾಕೆಂದರೆ ಸಾವಿತ್ರಮ್ಮನವರು ಒಂದು ನೆನಪಿಸ್ಕೊಳ್ಳೋ ಒಂದು ಘಟನೆಯನ್ನು ನಾನು ಹೇಳ್ತೀನಿ. ಸಾವಿತ್ರಮ್ಮ ಒಂದು ಯಾವುದೋ ಅನುಪಮ ನಿರಂಜನ ಹೆಸರಿನ ಪ್ರಶಸ್ತಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಒಬ್ಬ ಹುಡುಗಿ ಅವರ ಹತ್ರ ಒಂದು ಸಿಗ್ನೇಚರ್ ಮಾಡಿಸ್ಕೊಳ್ಳಿಕ್ಕೆ ಒಂದು ಹುಡುಗಿ ಬರುತ್ತೆ. ಆ ಹುಡುಗಿ ಕೇಳುತ್ತೆ, ನೀವು ಅನುಪಮ ನಿರಂಜನ ಅಲ್ವಾ ಅಂಥೇಳಿ ಆ ಹುಡುಗಿ ಕೇಳುತ್ತೆ. ಆಗ ಅವರು ಹೇಳ್ತಾರೆ, ನಾನು ಅನುಪಮ ನಿರಂಜನ ಅಲ್ಲ, ನಾನು ಸಾವಿತ್ರಮ್ಮ, ಅನುಪಮ ನಿರಂಜನ ಅಲ್ಲಿದ್ದಾರೆ ಹೋಗಿ ಅಂಥೇಳಿ ತೋರಿಸ್ತಾರೆ. ಅಂದರೆ ಈ ಥರದ ಒಂದು ಸರಳ ವ್ಯಕ್ತಿತ್ವಗಳು, ಹಮ್ಮು ಬಿಮ್ಮುಗಳಿಲ್ಲದ ವ್ಯಕ್ತಿತ್ವಗಳು, ಒಬ್ಬ ಕಿರಿಯರ ಹೆಸರಿನಲ್ಲಿ ಪ್ರಶಸ್ತಿ ತಗೊಳ್ಬೇಕಾಗಿದ್ದಾಗ ಹೇಗೆ ನಿಗರ್ಭೆಯಾಗಿ ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಇಂತಹ ಹಲವಾರು ಘಟನೆಗಳು ನಮ್ಮ ಹಳೆಯ ಹಿರಿಯ ತಲೆಮಾರಿನ ಲೇಖಕಿಯರಲ್ಲಿ ಇದೆ ಅನ್ನೋದು ಬಹಳ ಮುಖ್ಯ. ಇಂತಹ ಅನುಪಮ ನಿರಂಜನ ಅವರ ಹೆಸರಿನಲ್ಲಿ ಇವತ್ತು 5 ಪ್ರಶಸ್ತಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಅದು ಅವರು ಒಟ್ಟು ಸಾಧನೆಯ ಹಿನ್ನೆಲೆಯಲ್ಲಿ ಕೊಡುವಂತಹ ಪ್ರಶಸ್ತಿಗಳು. ಆ ಪ್ರಶಸ್ತಿಗಳಲ್ಲಿ ಡಾಕ್ಟರ್ ವಿಜಯ ಸುಬ್ರಾಜ್, ಡಾಕ್ಟರ್ ವಸುಂಧರಾ ಭೂಪತಿ, ಡಾಕ್ಟರ್ ಸಬಿಹಾ ಭೂಮಿಗೌಡ, ಡಾಕ್ಟರ್ KR ಸಂಧ್ಯಾರೆಡ್ಡಿ, ಡಾಕ್ಟರ್ ಲತಾ ಗುತ್ತಿ, ಇವರನ್ನು ನಾವು ಪರಿಚಯಿಸೋದಕ್ಕೆ ಅಂತೇಳಿ ಅವರ ಒಂದು ವ್ಯಕ್ತಿ ಪರಿಚಯಗಳನ್ನು ತರಿಸ್ಕೊಂಡಾಗ ಅದನ್ನು ನಾವು ಯಾವಾಗಲೂ ಇನ್ವಿಟೇಷನಿಗೆ ಬ್ರೀಫ್ ಮಾಡಬೇಕಲ್ಲ, ಸಣ್ಣದಾಗಿ ಅದನ್ನು ನಾವು ಡಿಸೈನ್ ಮಾಡ್ಕೋಬೇಕು. ಅವರ ಸಾಧನೆಗಳು ಎಷ್ಟಿದ್ವು ಅಂದರೆ ಹೇಗೆ ಎಲ್ಲಿ ಕಟ್ ಮಾಡಬೇಕು, ಅದನ್ನು ಎಲ್ಲಿ ಚಿಕ್ಕದಾಗಿ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಯಿತು. ಹೀಗೆ ಒಬ್ಬೊಬ್ಬರು ಕೂಡ ಅವರ ಕ್ಷೇತ್ರದಲ್ಲಿ ಅಗಾಧವಾದಂತಹ ಸೇವೆಗಳನ್ನು ಸಲ್ಲಿಸಿದವರು. ಈ 5 ಜನ ಇವತ್ತು ತಗೊಳ್ತಾ ಇದ್ದಾರೆ. ವಿಜಯ ಸುಬ್ರಾಜ್ ಎಲ್ರಿಗೂ ಗೊತ್ತಿರುವಂಥವರು. ಅನುವಾದ ಕ್ಷೇತ್ರದಲ್ಲಿ, ಬೇರೆ ಬೇರೆ ಗೀತ ನಾಟಕಗಳ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಸಾಧನೆಗಳನ್ನು ಅವರು ಮಾಡಿದಂಥವರು. ಡಾಕ್ಟರ್ ವಸುಂಧರಾ ಭೂಪತಿ, ಅನುಪಮ ನಿರಂಜನ ಅವರ ಹಾದಿಯಲ್ಲಿ ಸಾಹಿತ್ಯ ಮತ್ತು ವೈದ್ಯ ಲೋಕದ ಒಂದು ಹಿನ್ನೆಲೆಯಲ್ಲಿ ಹಲವಾರು ಪುಸ್ತಕಗಳನ್ನು ರಚಿಸ್ತಾ, ಹಲವಾರು ಅಂಕಣಗಳನ್ನು ಬರೆತಾ ನಿರಂತರವಾಗಿ ಬರಹದಲ್ಲಿ ಇರುವಂಥವರು. ಡಾಕ್ಟರ್ ಸಬಿಹಾ ಭೂಮಿಗೌಡ ಬಿಜಾಪುರದ ಮಹಿಳಾ ಯೂನಿವರ್ಸಿಟಿಯನ್ನು ಕಟ್ಟುವಲ್ಲಿ, ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅವರು ಮಾಡಿದ ಕೆಲಸಗಳು, ಮಹಿಳಾ ದೌರ್ಜನ್ಯ ವಿರೋಧ ಒಕ್ಕೂಟ ಮತ್ತು ಅವರ ಕೃತಿಗಳು, ಕವಿತೆಗಳು, ಪ್ರಬಂಧಗಳು, ಇವೆಲ್ಲ ಹಿನ್ನೆಲೆಗಳಲ್ಲಿ ಈ ಸಾಧನೆಯನ್ನು ಗಮನಿಸಲಾಗಿದೆ ಅಂತೇಳಿ. KR ಸಂಧ್ಯಾರೆಡ್ಡಿ ಇನ್ನೊಂದು ರೀತಿಯ ದೈತ್ಯ ಪ್ರತಿಭೆ. ಜಾನಪದ ಸಾಹಿತ್ಯದ ವಿಷಯ ಬಂದಾಗ ನೀವು ಅವರದ ಒಂದು ವಿವರಗಳನ್ನು ನೋಡಿದರೆ ಅವರು ಸಂಪಾದಿಸಿರುವಂತಹ ಕೃತಿಗಳು, ಬರೆದಿರುವಂತಹ ಪುಸ್ತಕಗಳು ಅಗಾಧವಾದದ್ದು. ಬರೀ ಜಾನಪದ ಮಾತ್ರ ಅಲ್ಲ, ಅವರು ಒಬ್ಬ ಕವಿಯತ್ರಿ ಕೂಡ. ಮತ್ತು ಅವರು ಮುಖ್ಯವಾದಂತಹ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಬರ್ಕ್ ವೈಟ್ ಕಂಡ ಭಾರತ ಅನ್ನುವಂತಹ ಕೃತಿ ಮತ್ತು ಬೇರೆ ಬೇರೆ ಕೃತಿಗಳನ್ನು ಅವರು ಕನ್ನಡಕ್ಕೆ ತಂದಿದ್ದಾರೆ. ಲತಾ ಗುತ್ತಿ ಪ್ರವಾಸ ಸಾಹಿತ್ಯದ ಬಗ್ಗೆ ವಿಶೇಷ ಒಂದು ಸಾಧನೆಯನ್ನು ಮಾಡಿದವರು. ಅವರ ಡಾಕ್ಟರೇಟ್ ವಿಷಯ ಕೂಡ ಅದೇ ಆಗಿತ್ತು. ಅವರು ಒಬ್ಬ ಉತ್ತಮ ಕವಿ. ಮುಖ್ಯವಾಗಿ ಕಾದಂಬರಿಯಲ್ಲಿ ಸಾಕಷ್ಟು ಸಾಧನೆಯನ್ನು ಅವರು ಮಾಡಿದವರು. ಅಂಡಮಾನನ ಕುರಿತು ಅವರು ಕರಿ ನೀರು ಅನ್ನೋ ಒಂದು ಅದ್ಭುತವಾದಂತಹ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. ಈ ಎಮರ್ಜೆನ್ಸಿ ಪೀರಿಯಡನ್ನೇ ಇಟ್ಕೊಂಡು ಒಂದು ಕಾದಂಬರಿ, ಚದುರಂಗ ಅನ್ನೋ ಒಂದು ಕಾದಂಬರಿಯನ್ನು ಇತ್ತೀಚೆಗೆ ಅವರು ರಚನೆ ಮಾಡಿದ್ದಾರೆ. ಹೀಗೆ 9 ಜನ ಸಾಧಕಿಯರು ಅವರವರ ಕ್ಷೇತ್ರದಲ್ಲಿ ಭಿನ್ನವಾದ ಸಾಧನೆಗಳನ್ನು ಮಾಡಿದವರು. ಒಂದೇ ಒಂದು ನನಗೆ ಕಾಡುವ ವ್ಯಥೆ ಏನು ಅಂದರೆ, ಸಾಧಾರಣವಾಗಿ ಸರ್ಕಾರದ ಪ್ರಶಸ್ತಿಗಳು ಇನ್ನೊಂದು ಪ್ರಶಸ್ತಿಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಈ ಮಹಿಳೆಯರ ಬಯೋಡಾಟಗಳನ್ನು ಯಾಕೆ ತರಿಸ್ಕೊಡೋದಿಲ್ಲ? ಇಷ್ಟೊಂದು ಸಾಧನೆಗಳನ್ನು, ಅತೀವ ಸಾಧನೆಗಳನ್ನು ಮಾಡಿದಂತಹ ಇವರುಗಳನ್ನು ಯಾಕೆ ಪರಿಗಣಿಸಲ್ಲ ಅನ್ನೋದು ಪ್ರಶ್ನೆ. ಬಟ್ ಅಲ್ಲಿನ ಬಿಕ್ಕಟ್ಟುಗಳು, ಒಳನೋಟಗಳು ಕೂಡ, ಅದರ ಅರಿವು ಕೂಡ ನನಗೆ ಇರೋದ್ರಿಂದ ಇವರನ್ನು ಈ ಒಂದು ನಮ್ಮ ಒಂದು ಮಿತಿಯಲ್ಲಿ ನಾವು ಗೌರವಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೇಖಕಿಯರ ಒಂದು ಇತಿಹಾಸವನ್ನು ಕಟ್ಟೋದೊಂದು ಇದೆಯಲ್ಲ, ಆ ಒಂದು ಲೇಖಕಿಯರ ಸಾಹಿತ್ಯದ ಚರಿತ್ರೆಗಳನ್ನು ನಾವು ಎಲ್ಲೆಲ್ಲಿ ಬಂದಿದೆ ಅಂತ ನೋಡಿದರೆ
ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಒಂದು ಹಿನ್ನೆಲೆಯಲ್ಲಿ ದೊಡ್ಡ ಸಂಪುಟ ಒಂದು ಬಂದಿದೆ. ಅಷ್ಟು ಬಿಟ್ಟರೆ ಬಿಡಿ ಬಿಡಿಯಾಗಿ ಕತೆ, ಕಾದಂಬರಿ, ನಾಟಕ ಈ ಪ್ರಕಾರಗಳಲ್ಲಿ ಅವರ ಒಂದು ಸಾಧನೆಗಳನ್ನು ಗುರುತಿಸೋ ಪ್ರಯತ್ನಗಳನ್ನು ನಡೆದಿದೆ. ಒಟ್ಟಾರೆಯಾಗಿ ಅವರ ಒಂದು ಸಾಧನೆ ಏನಿದೆ ಅದನ್ನು ಗುರುತಿಸುವ ಕೆಲಸಗಳು ಇನ್ನೂ ನಡಿಬೇಕಾಗಿದೆ ಅಂಥೇಳಿ. ಏಕೆಂದರೆ ಮಹಿಳಾ ಒಂದು ಸಂಸ್ಕೃತಿ ಕಥನ ಅಥವಾ ಮಹಿಳಾ ಸಾಹಿತ್ಯ ಚರಿತ್ರೆ ಅಂದರೆ ಕೇವಲ ಸಾಹಿತ್ಯ ಮಾತ್ರ ಅಲ್ಲ, ಅಲ್ಲಿ ನೃತ್ಯ ಇರುತ್ತೆ, ಕಥನಗಳಿರುತ್ತೆ, ಸಂಗೀತ ಇರುತ್ತೆ, ದೇವದಾಸಿಯರ ಪರಂಪರೆ ಇದೆ, ಜಾನಪದ ಕ್ಷೇತ್ರದಲ್ಲಿ ಮಾಡಿದಂತಹ ಹಲವಾರು ಮಹಿಳೆಯರ ಪರಂಪರೆಗಳಿದೆ. ಇವೆಲ್ಲವೂ ಸೇರಿದರೆ ಒಟ್ಟು ಮಹಿಳೆಯ ಒಂದು ಕಥನ ಅನ್ನೋದು ಆರಂಭ ಆಗತ್ತೆ ಅಂಥೇಳಿ. ಒಂದು ನಿಮಿಷವನ್ನು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸಾಧಾರಣವಾಗಿ ಮಹಿಳೆಯರ ಚರಿತ್ರೆಯನ್ನು ಕಟ್ಟುವ ಕೆಲಸದ ಸಂದರ್ಭದಲ್ಲಿ ಎದುರಾಗುವಂಥ ಸಮಸ್ಯೆಗಳು ಯಾವುದು ಅನ್ನುವಂಥದ್ದು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮಹಿಳಾ ಮುನ್ನಡೆ ಅನ್ನೋ ಒಂದು ಮಾಲಿಕೆಯನ್ನು ತರ್ತಾ ಇದೆ. ಆ ಮಾಲಿಕೆಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸಗಳನ್ನು ಮಾಡಿದಂತಹ, ಸಾಧಿಸಿದಂತಹ ಎಲ್ಲ ಸಾಧಕ ಮಹಿಳೆಯರ ಚರಿತ್ರೆಯನ್ನು ಅಲ್ಲಿ ಬರೆಸಲಾಗ್ತಾ ಇದೆ. ಕೆಲವರು ತೀರ ಮರೆವಿಗೆ ಸಂದಂತಹ ಲೇಖಕಿಯರನ್ನು ತಗೊಂಡು ಬರೆಸುವ ಸಂದರ್ಭದಲ್ಲಿ ಯಾವ ಒಂದು ಕಷ್ಟಗಳು ಎದುರಾಗುತ್ತೆ ಅಂಥೇಳಿ. ಉದಾಹರಣೆಗೆ ಹೇಳೋದಾದರೆ, ಮಾನವ ಕಂಪ್ಯೂಟರ್ ಅಂತ ಕರೆಸ್ಕೊಂಡಂತಹ ಶಕುಂತಲಾ ದೇವಿಯವರ ಬಗ್ಗೆ ಒಂದು ಪುಸ್ತಕವನ್ನು ಬರೆಯೋದಕ್ಕೆ ಒಬ್ಬರಿಗೆ ಕೊಟ್ಟಿದ್ವಿ. ಉದಯಶಂಕರ್ ಪುರಾಣಿಕ್ ಅಂತೇಳಿ ಅದನ್ನು ಬರೆದಿದ್ದಾರೆ. ಅವರು ಮಾಹಿತಿಗಳನ್ನು ಸಂಗ್ರಹಿಸುವಂಥ ಸಂದರ್ಭದಲ್ಲಿ ಮಾಹಿತಿಗಳು ಹೇಗೆ ಜಾರಿ ಹೋಗ್ತವೆ ಅನ್ನುವಂಥದ್ದು. ಕುಟುಂಬದವರು ಮಾಹಿತಿಗಳನ್ನು ಕೊಡಲ್ಲ, ಪತ್ರಿಕೆಗಳಿಂದ ಸಿಕ್ಕೋದಿಲ್ಲ, ಅವರಿಗೆ ಕಟ್ಟಲ್ಪಟ್ಟಂಥ, ಅವರ ಹೆಸರಿನಲ್ಲಿ ಕಟ್ಟಲ್ಪಟ್ಟಂಥ ಸಂಸ್ಥೆಗಳು ಸಹಕರಿಸೋದಿಲ್ಲ, ಮಾಹಿತಿಗಳು ಹೇಗೆ ಸಿಕ್ಕತ್ತೆ ಅನ್ನೋವಂಥದ್ದು. ಬಹಳಷ್ಟು ಜನ ಈ ಥರದ ಒಂದು ಗುಣಗಾಟಗಳನ್ನು ಮಾಡ್ತಿರ್ತಾರೆ. ಅಂದರೆ ನಮ್ಮ ಕಾಲದಲ್ಲೇ ಈ ಥರ ಆದರೆ ನಂತರ ಬರುವ ಜನ್ರೇಷನ್ಗಳಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವ ಕೆಲಸವನ್ನು ಅವರು ಹೇಗೆ ನಿರ್ವಹಿಸ್ತಾರೆ ಅನ್ನುವಂಥದ್ದು. ಈ ಎಲ್ಲ ಮಿತಿಗಳ ನಡುವೆ ಇವತ್ತು ನಮ್ಮನ್ನು ಒಂದು ಕರ್ನಾಟಕ ಲೇಖಕಿಯರ ಸಂಘವನ್ನು ಒಳಗೊಂಡು ಲೇಖಕಿಯರ ಒಂದು ಬರಹದ ಪರಂಪರೆಯನ್ನು ರೂಪಿಸಿದಂತಹ, ಹಲವು ಹೊಸತುಗಳನ್ನು ಅವರ ಕಾಲದಲ್ಲೇ ಸಾಧಿಸಿದಂತಹ ಈ ಇಬ್ಬರು ಧೀಮಂತ ಮಹಿಳೆಯರ ಹೆಸರಿನಲ್ಲಿ ಇವತ್ತು ಪ್ರಶಸ್ತಿ ಪ್ರದಾನ ಆಗ್ತಾ ಇದೆ. ಇದಕ್ಕೆ ಹಲವಾರು ಜನ ಬಂದಿದ್ದೀರಿ. ಕೆಲವರ ಹೆಸರುಗಳನ್ನು ಹೇಳಲಾಗಿದೆ, ಕೆಲವರ ಹೆಸರುಗಳನ್ನು ಹೇಳಲಾಗಿಲ್ಲ. ಹಾಗಾಗಿ ಒಬ್ಬರನ್ನು ಹೇಳಿ ಒಬ್ಬರನ್ನು ಬಿಟ್ಟರೆ ಅದು ಸಮಸ್ಯೆ ಆಗುತ್ತೆ. ರವಿಕಾಂತೇಗೌಡರವರು DCP ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. BM ಪುಟ್ಟಯ್ಯ ಕುವೆಂಪು ಅಧ್ಯಯನ ಸಂಸ್ಥೆ ಕುಪ್ಪಳ್ಳಿಯಿಂದ ಬಂದಿದ್ದಾರೆ. ಗೀತಾ ಸೂರತ್ಕಲ್ ಬಂದಿದ್ದಾರೆ. ಹೀಗೆ ಹಲವಾರು ಜನ ಹಿರಿಯರು ಲೇಖಕರೆಲ್ಲರೂ ಕೂಡ ಬಂದಿದ್ರಿ. ಎಲ್ರಿಗೂ ಹೆಸರು ಹೇಳಿಲ್ಲ ಅಂದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ. ಈಗ ನಂತರದ ಒಂದು ಕಾರ್ಯಕ್ರಮ ಆರಂಭ.